ಸರ್ ನಮಸ್ಕಾರ. ನಮಸ್ತೆ. ಸರ್ ಈಗ ಇನ್ನೇನು ಈ ಲೋಕಸಭೆ ಎಲೆಕ್ಷನ್ನು ಈ ಒಂದು ಚುನಾವಣೆ ಸಮೀಪ ಬರ್ತಾ ಇದೆ. ಹಾಗಾಗಿ EVM ಈ ಒಂದು ಅದರ ಬಗ್ಗೆ ಕೆಲವೊಂದು ಈಗ ಪ್ರಸ್ತುತ ಚರ್ಚೆಯಲ್ಲಿರ್ತಕ್ಕಂಥದ್ದು EVM ಇದರ ಬಗ್ಗೆ ಒಂದು ಸ್ವಲ್ಪ ವಿಷಯಗಳ ತಿಳಿಸ್ಕೊಡಿ ಸರ್. ಹೌದು, ಇವತ್ತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಭಾರತದಾದ್ಯಂತ ಚುನಾವಣೆಯ ಸಂದರ್ಭದಲ್ಲಿ ದೇಶ ಆ ಕಡೆ ಗಮನ ಹರಿಸೋದು ಸಹಜ. ಆದರೆ ಕಳೆದ 3-4 ಲೋಕಸಭಾ ಚುನಾವಣೆಯ ಸಂದರ್ಭದಿಂದಲೂ ಸಹ EVM ದೋಷದ ಬಗ್ಗೆ ದೇಶದಲ್ಲಿ ಅಪಾರ ಪ್ರಮಾಣದಲ್ಲಿ ಚರ್ಚೆ ನಡೀತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಮತ್ತು ಅದೇ ರೀತಿ BJP ಸರ್ಕಾರದ ಬಗ್ಗೆ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಅದನ್ನು ದುರುಪಯೋಗ ಪಡಿಸ್ಕೊತಾ ಇದೆ ಅಂತಕ್ಕಂಥದ್ದನ್ನು ಗಂಭೀರ ಪರಿಗಣಿಸ್ತಾ ಇದ್ದಾರೆ. ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅಂತೇನು ಇದರ ಒಂದು ಪ್ರಥಮವಾಗಿ ವೋಟಿಂಗ್ ಮಿಷನನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತೇಳಿ ದೇಶದಾದ್ಯಂತ ಪ್ರಾದೇಶಿಕ ಪಕ್ಷಗಳು, ಉತ್ತರ ಪ್ರದೇಶದ ಮಾಯಾವತಿ ಸರ್ಕಾರ ಆಗಿರ್ಬೋದು ಅಥವಾ ನಿತೀಶ್ ಕುಮಾರ್ ಅವರ ಸರ್ಕಾರ ಆಗಿರ್ಬೋದು, ಮತ್ತು ಕರ್ನಾಟಕದ ಅಥವಾ ಇನ್ನಿತರ ಯಾವುದೋ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಪಕ್ಷಗಳು ಅದರ ಬಗ್ಗೆ ತುಂಬ ಚರ್ಚೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಇದರಲ್ಲಿ ನಾವು ಕಳೆದ ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘಿಸಿ ಕೇಂದ್ರ ಸರ್ಕಾರ ಇವಾಗ ಚುನಾವಣಾ ಆಯುಕ್ತರುಗಳನ್ನು ನೇಮಕ ಮಾಡಿಕೊಂಡಿರೋದನ್ನು ನಾವು ನೋಡಿದ್ದೀವಿ. ಇದೆಲ್ಲ ವಿಚಾರಗಳು ತಗೊಂಡಾಗ ಅನುಮಾನ ಮೂಡುತ್ತೆ, ದೇಶದ ಜನತೆಗೆ ಅನುಮಾನ ಮೂಡುತ್ತೆ. ಇಡೀ ವಿಶ್ವದಲ್ಲಿ ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇನ್ನಿತರ ಯಾವುದೇ ಮುಂದುವರೆದಂಥ ರಾಷ್ಟ್ರಗಳು ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ನ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿ ಯಾವುದೇ ರೀತಿ ಬಳಕೆ ಮಾಡ್ತಾಯಿಲ್ಲ. ಹಾಗಾಗಿ ಇಂತಹ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮಗೆ ಇದರ ಅವಶ್ಯಕತೆ ಇದೆಯಾ ಅಥವಾ ಪಾರದರ್ಶಕವಾಗಿ ಚುನಾವಣೆ ಮಾಡಲಿಕ್ಕೆ ಆಗುತ್ತಾ ಅಂತಕ್ಕಂಥದ್ದನ್ನ ನಮ್ಮಲ್ಲೂ ಹಲವಾರು ಅನುಮಾನತೆ ಇದಾಗಿದೆ. ಯಾಕೆಂದರೆ ದೇಶದಾದ್ಯಂತ ಸುಮಾರು ವಿದೇಶದಿಂದ ತರಿಸಿದಂಥ 19 ಲಕ್ಷ ವೋಟಿಂಗ್ ಮಿಷನ್ಗಳು ನಾಪತ್ತೆ ಆಗಿವೆ ಅಂತಕ್ಕಂಥ ಗಂಭೀರ ಆರೋಪ ಇದೆ. ಅದರ ಅಂಗವಾಗಿ ನಿನ್ನೆ ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಣಾ ಪ್ರತಾಪ್ ಸಿಂಹ ಅಂತಕ್ಕಂಥ ಸುಪ್ರೀಂ ಕೋರ್ಟಿನ ವಕೀಲರ ತಂಡ ಅದರ ವಿರುದ್ಧವಾಗಿ EVM ಬ್ಯಾನ್ ಮಾಡಿ ಮತ್ತು ಪ್ರಜಾಪ್ರಭುತ್ವ ಉಳಿಸಿ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಿ ಮತ್ತು ದೇಶವನ್ನು ಉಳಿಸ್ಕೊಳ್ಬೇಕಾದ್ರೆ EVM ಬ್ಯಾನ್ ಆಗಬೇಕು ಅಂತಕ್ಕಂಥ ವಿಚಾರನ ಇಟ್ಟುಕೊಂಡು ನಿನ್ನೆ ಗಂಭೀರವಾಗಿ ಚರ್ಚೆ ಆಗಿದೆ ಮತ್ತು ಅದರ ವಿರುದ್ಧವಾಗಿ ಬೃಹತ್ ಹೋರಾಟ ನಡೆದಿದೆ. ಆದರೆ ಈ ಸಂದರ್ಭದಲ್ಲಿ ಬಹಿರಂಗವಾಗಿ ಅವರು ವೋಟಿಂಗ್ ಮಿಷನ್ ಮುಖಾಂತರ ಯಾಕೆ ಮಾಡ್ಬೋದು, ಇಲ್ಲಿಂದ ಮೋಸ ಮಾಡ್ಬೋದು ಅಂತಕ್ಕಂಥದ್ದನ್ನ ಜನಸಾಮಾನ್ಯರ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಇದರ ವಿಚಾರದಲ್ಲಿ ಈ ಮತ್ತು ವಿದೇಶಿಯ ಒಂದು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಅವರು ಹೇಳಿದ್ದಾರೆ, ಕಂಪ್ಯೂಟರ್ ಸೈನ್ಸ್ನ ತಜ್ಞರೇ ಹೇಳಿದ್ದಾರೆ, ಇದನ್ನು ಭಾರತದ EVMಗಳು ನಂಬಲಾರ್ಹವಾದಂಥ ವಿಚಾರಗಳು ಅಂತಕ್ಕಂಥದ್ದು ಹೇಳಿದ್ದಾರೆ. ಇದೆಷ್ಟೆಲ್ಲ ವಿಚಾರ ಇಟ್ಕೊಂಡಾಗ ಮತ್ತು ಆ ಹೋರಾಟ ಮಾಡ್ತಕ್ಕಂಥವ್ರನ್ನ ಬಂಧಿಸ್ತಕ್ಕಂಥದ್ದು ಅನುಮಾನಕ್ಕೆ ಎಡೆ ಮಾಡುತ್ತೆ. ಯಾಕೆ ಇದನ್ನು ಇದು ಮಾಡ್ತಾರೆ? ಯಾಕೆ ಭಾರತೀಯ ಚುನಾವಣಾ ಆಯೋಗ ಸರ್ವ ಸ್ವತಂತ್ರವಾಗಿರಬೇಕಾದಂಥ ಚುನಾವಣಾ ಆಯೋಗ ಇವತ್ತು ಸರ್ಕಾರದ ಅಧೀನದಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದು ಇನ್ನೂ ಬಲವಾದ ಅನುಮಾನಕ್ಕೆ ಕಾರಣ. ಹಾಗಾಗಿ ಮುಂಬರುವ ಲೋಕಸಭಾ ಚುನಾವಣೆವರೆಗೆ ದೇಶದಾದ್ಯಂತ EVM ಬ್ಯಾನ್ ಮಾಡಿ ಅಂತಕ್ಕಂಥ ಆರೋಪ ಏನಿದೆ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸೋ ಮುಖಾಂತರ ಈ ದೇಶವನ್ನು ಅಥವಾ ಪ್ರಜಾಪ್ರಭುತ್ವವನ್ನು ಮತ್ತು ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾದದ್ದು ಇಡೀ ನಾಗರಿಕರ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಮಾನವಬಂಧು ವೇದಿಕೆಯಾದ ನಾನು ಈ ಚಾಮರಾಜನಗರ ಜಿಲ್ಲೆಯ ಸಂತ ಸುಭಾಷ್ ಮಾಡೋದ್ರಿಂದ ನಾನು ಇದು ಸಹ ಇದಕ್ಕೆ ಪೂರಕವಾಗಿ EVM ಬ್ಯಾನ್ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕಿಲ್ಲ. ಧನ್ಯವಾದಗಳು ಸರ್.